ನಮ್ಮಲ್ಲಿ ಬಹಳಷ್ಟು ಜನರು ಚಹಾ ಅಥವಾ ಕಾಫಿಯೊಂದಿಗೆ ತಮ್ಮ ದಿನವನ್ನ ಪ್ರಾರಂಭಿಸಲು ಇಷ್ಟಪಡ್ತಾರೆ. ಕೆಲವರು ಬೆಳಿಗ್ಗೆ ಏಳುವಂತೆಯೇ ಚಹಾ ಅಥವಾ ಕಾಫಿ ಕುಡಿಯುವವರು ಸಹ ಇದ್ದಾರೆ. ಇದರ ಪರಿಣಾಮವಾಗಿ ಅವರ ತಮ್ಮ ದೇಹದಲ್ಲಿ ಮಲಬದ್ಧತೆ, ಹೊಟ್ಟೆಯಲ್ಲಿ ಗ್ಯಾಸ್, ಮೊಡವೆ ಮುಂತಾದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಈ ಬಿಸಿ ನೀರನ್ನ ಕುಡಿಯೋದು ಬೆಳಿಗ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ, ಆದ್ರೆ ಅದರ ಆರೋಗ್ಯದ ಪ್ರಯೋಜನಗಳು ಖಂಡಿತವಾಗಿ ಅದನ್ನ ಕುಡಿಯಲು ಒತ್ತಾಯಿಸುತ್ತವೆ. 8 ರಿಂದ 10 ಗ್ಲಾಸ್ ನೀರು ಒಂದೊಂದು ದೇಹಕ್ಕೆ ಬಹಳ ಮುಖ್ಯವಾಗಿದೆ. ಆದರೆ ನೀವು ದಿನಕ್ಕೆ 3 ಬಾರಿಯಾದರೂ ಬಿಸಿ ನೀರನ್ನ ಸೇವಿಸಿದ್ರೆ ದೇಹವನ್ನ ಸುಲಭವಾಗಿ ಕಾಯಿಲೆಗಳಿಂದ ಉಳಿಸಿಕೊಳ್ಳಬಹುದು. ಯಾವುದೇ ಜೀವಿಗಳು ಬದುಕಲು ನೀರು ಅತಿ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಬರುವ ಕುಡಿಯುವ ನೀರು ಕಲುಷಿತವಾಗಿದೆ. ಆದ್ದರಿಂದ ಸುಮಾರು ರೋಗಗಳು ಬರುವುದು ಸಾಮಾನ್ಯವಾಗಿದೆ ಮತ್ತು ಆ ರೋಗಗಳ ಬಗ್ಗೆ ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ದೊಡ್ಡದಾದ ಸಮಸ್ಯೆಯನ್ನೇ ಎದುರಿಸಬೇಕಾಗಬಹುದು. ಇಂತಹ ನೂರಾರು ಸಮಸ್ಯೆಗೆ ಮನೆಯಲ್ಲಿ ಮಾಡುವ ಸರಳವಾದ ಮದ್ದನ್ನ ಜಪಾನಿನ ವೈದ್ಯರ ತಂಡವೊಂದು ಖಚಿತಪಡಿಸಿದೆ. ಅಂತಹ ಮದ್ದಿಗೆ ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಅಂತ ಸರಳವಾದ ಮದ್ದು ಅಂದ್ರೆ ಬೆಚ್ಚಗಿನ ನೀರು. ಹೌದು, ನಂಬಲು ಅಸಾಧ್ಯವಾದ ಸತ್ಯ ಇದು. ನೀವು ಬಳಲುವ ನೂರಾರು ಕಾಯಿಲೆಗೆ ಇದೊಂದೇ ರಾಮಬಾಣ ಅಂತ 100% ಹೇಳಬಹುದು. 100% ಇದು ಪರಿಣಾಮಕಾರಿಯಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಬರುವ ಕಾಯಿಲೆಗಳಾದ ಮೈಗ್ರೇನ್, ಅಧಿಕ ರಕ್ತದ ಒತ್ತಡ, ಕಡಿಮೆ ರಕ್ತದ ಒತ್ತಡ, ಕೀಲು ನೋವುಗಳು, ಹಠಾತ್ ಹೆಚ್ಚಳ, ಆಮೇಲೆ ಹೃದಯ ಬಡಿತ ಕಡಿಮೆ, ಎಪಿಲಿಪ್ಸ್, ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸುವುದು, ಕೆಮ್ಮು, ದೈಹಿಕ ಅಸ್ವಸ್ಥತೆ, ಗೋಲು ನೋವು, ಅಸ್ತಮಾ, ಕೆಮ್ಮನ ತಿರುಗಿಸುವುದು, ಸಿರೆಗಳ ಅಡಚಣೆ, ಗರ್ಭಕೋಶ ಮತ್ತು ಮೂತ್ರಕ್ಕೆ ಸಂಬಂಧಪಟ್ಟಂತ ರೋಗಗಳು, ಹೊಟ್ಟೆ ಸಮಸ್ಯೆಗಳು, ಕಳಪೆ ಹಸಿವು, ಕಣ್ಣು, ಕಿವಿ ಮತ್ತು ತಲೆನೋವು, ಗಂಟಲುಗಳಿಗೆ ಸಂಬಂಧಿಸಿದಂತಹ ಎಲ್ಲಾ ರೋಗಗಳಿಗೆ ಶಾಶ್ವತವಾಗಿ ನಿವಾರಣೆ ನೀಡುತ್ತೆ. ಮತ್ತು ಬೆಚ್ಚಗಿನ ನೀರನ್ನ ಹೇಗೆ ಉಪಯೋಗಿಸಬೇಕು ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸುಮಾರು 2 ಗ್ಲಾಸ್ ಬೆಚ್ಚಗಿನ ನೀರನ್ನ ಕುಡಿಯಿರಿ. ನೀವು ಆರಂಭದಲ್ಲಿ 2 ಗ್ಲಾಸ್ ಕುಡಿಯಲು ಸಾಧ್ಯವಾಗದೇ ಇರಬಹುದು, ಆದ್ರೆ ನಿಧಾನವಾಗಿ ಕುಡಿಯಲು ರೂಢ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯ ಅಂಶ ಏನು ಅಂದ್ರೆ ನೀರನ್ನು ತೆಗೆದುಕೊಂಡ ನಂತರ 45 ನಿಮಿಷ ಏನು ಸೇವಿಸಬಾರದು. ಯಾಕಂದ್ರೆ ಬೆಚ್ಚಗಿನ ನೀರಿನ ಚಿಕಿತ್ಸೆಯ ಸೂಕ್ತವಾದ ಅವಧಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಪರಿಹರಿಸುತ್ತವೆ. ನೀರು ಜೀವಸಲೆ, ಅದರ ಹೊರತು ಜೀವಿಸುವುದು ಅಸಾಧ್ಯ. ಸರಿಯಾದ ಆಹಾರದೊಂದಿಗೆ ದೇಹದಲ್ಲಿ ಹೆಚ್ಚು ನೀರಿನ ಅಂಶ ಇದ್ದಷ್ಟು ಆರೋಗ್ಯ ಬಲವಾಗಿರುತ್ತೆ. ನೀರನ್ನ ಹಾಗೆಯೇ ಕುಡಿಯಬಹುದು ಅಥವಾ ಬಿಸಿ ಮಾಡಿ ಆದ್ರೂ ಕುಡಿಬಹುದು. ಆದ್ರೆ ಬಿಸಿ ನೀರು ಕುಡಿಯೋದ್ರಿಂದ ದೇಹಕ್ಕೆ ಒಂದಿಷ್ಟು ಉಪಯೋಗ ಇದೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಬಿಸಿ ನೀರಿನ ಅಗತ್ಯ ಇನ್ನು ಜಾಸ್ತಿ. ಬಿಸಿ ನೀರು ದೇಹಕ್ಕೆ ಎಷ್ಟು ಅವಶ್ಯಕ ಎಂಬುದನ್ನು ತಿಳಿದುಕೊಂಡು ಬಿಸಿ ನೀರಿನ ಸೇವನೆಯಿಂದಾಗಿ ದೇಹದಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗಿ ದೇಹದಲ್ಲಿ ವಿಷಕಾರಿ ಅಂಶವನ್ನ ಹೊರಹಾಕಲು ಸಹಾಯ ಮಾಡುತ್ತದೆ ಮತ್ತು ರಕ್ತವನ್ನ ಶುದ್ಧೀಕರಿಸುತ್ತದೆ. ರಕ್ತ ಸಂಚಲನವನ್ನ ಹೆಚ್ಚುಗೊಳಿಸೋದೇ ಅಲ್ಲದೆ ಕಟ್ಟಿಕೊಂಡ ಮೂಗಿಗೆ ಉಪಶಮನ ನೀಡುತ್ತೆ. ಬಿಸಿ ನೀರಿನೊಂದಿಗೆ ಜೇನು ಅಥವಾ ನಿಂಬೆ ರಸ ಬೆರೆಸಿ ಕುಡಿಯೋದ್ರಿಂದ ದೇಹದ ತೂಕ ಕಡಿಮೆ ಆಗೋದೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಬಿಸಿ ನೀರು ನರಮಂಡಲವನ್ನ ಶುದ್ಧಿಗೊಳಿಸೋದ್ರಿಂದ ಮೆದುಳು, ಮನಸ್ಸು ಚೈತನ್ಯದಿಂದ ಇರುವಂತೆ ಮಾಡುತ್ತದೆ. ಇನ್ನು ಮುಖ್ಯವಾಗಿ ಕೆಮ್ಮು ಅಥವಾ ನೆಗಡಿ ಅಂಟಿಕೊಂಡಾಗ ಬಿಸಿ ನೀರು ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡೋದೇ ಅಲ್ಲದೆ ತಕ್ಷಣವೇ ಸಮಸ್ಯೆಯನ್ನ ಕಡಿಮೆಗೊಳಿಸುತ್ತದೆ. ಬೆಚ್ಚಗಿನ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಜೀರ್ಣಕ್ರಿಯೆ ಸರಾಗವಾಗಿರುವಂತೆ ಮಾಡುತ್ತದೆ. ಹೀಗೆ ಈ ನೀರನ್ನ 30 ದಿನ ಕುಡಿದ್ರೆ ಆಗುವ ಇನ್ನು ಕೆಲವೊಂದು ಉಪಯೋಗ ಅಂದ್ರೆ ಮಧುಮೇಹ, ರಕ್ತದ ಒತ್ತಡ, ಹೊಟ್ಟೆ ಸಮಸ್ಯೆಗಳು, ಬಡ ಹಸಿವು, ಗರ್ಭಾಶಯ ಮತ್ತು ಸಂಬಂಧಿತ ರೋಗಗಳು 10 ದಿನಗಳಲ್ಲಿ, ನೋಸ್, ಇಯರ್ ಮತ್ತು ಗಂಟಲು ಸಮಸ್ಯೆಗಳು 10 ದಿನಗಳಲ್ಲಿ, ಮಹಿಳೆಯರ ಸಮಸ್ಯೆಗಳು, ಹೃದ್ರೋಗಗಳು, ಕೊಲೆಸ್ಟ್ರಾಲ್ 9 ತಿಂಗಳ ಕುಡಿದ್ರೆ, ಎಲ್ಲಾ ರೀತಿಯ ಕ್ಯಾನ್ಸರ್ ತಿಂಗಳಲ್ಲಿ, ರಕ್ತನಾಳಗಳ ತಡೆಗಟ್ಟುವಿಕೆ, ಅಸ್ತಮಾ ಅಂತಹ ಅನೇಕ ರೋಗಗಳನ್ನ ಪರಿಹರಿಸುತ್ತದೆ. ತಿಳಿತಾ ಗೆಳೆಯರೆ, ಬಿಸಿ ನೀರು ಕುಡಿದ್ರೆ ಇಷ್ಟೊಂದು ಉಪಯೋಗಗಳಿವೆ. ಯಾವುದಕ್ಕೂ ಈ ಬಿಸಿ ನೀರು ಪ್ರಯತ್ನಿಸುವ ಮೊದಲು ಒಂದು ಬಾರಿ ನಿಮ್ಮ ಫ್ಯಾಮಿಲಿ ವೈದ್ಯರ ಸಲಹೆ ಪಡೆದುಕೊಳ್ಳೋದು ಮರೆಯಬೇಡಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಮರೆಯದೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾಕಂದ್ರೆ ಒಳ್ಳೆ ವಿಷಯಗಳನ್ನ ಹಂಚಿಕೊಳ್ಳೋದು ಕೂಡ ಒಂದು ಒಳ್ಳೆ ವಿಷಯವೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.